ಹಾಯ್ ಫ್ರೆಂಡ್ಸ್, ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಉಪಯುಕ್ತವಾದಂಥ ಸಮಾನಾರ್ಥಕ ಪದಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸಮಾನಾರ್ಥಕ ಪದಗಳು ಎಂದರೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ಉದಾಹರಣೆಗೆ ಕಾಯಕಕ್ಕೆ ಕೆಲಸ, ಉದ್ಯೋಗ, ಕಸಬು, ದುಡಿಮೆ ಎಂತಲೂ ಕರೆಯುತ್ತೇವೆ. ಹಾಗೆ ಸಮಾನತೆಗೆ ಒಂದೇ ರೀತಿ, ಸಮಾನ, ಸರಿಸಮ. ತಂಡಕ್ಕೆ ಪಕ್ಷ, ಬಣ, ಗುಂಪು, ಪಡೆ, ದಳ, ಹಿಂಡು, ಸಮೂಹ. ಪದ್ಮ, ಕಮಲ, ತಾವರೆ, ಅರವಿಂದ, ವನಜ, ಸರೋಜ. ಭಾಷೆಗೆ ಮಾತು, ನುಡಿ, ವಚನ, ಆಣೆ, ಪ್ರತಿಜ್ಞೆ. ಪತ್ರಕ್ಕೆ ಓಲೆ, ಕಾಗದ ಎಂತಲೂ ಕರೆಯುತ್ತೇವೆ. ಹಾಗೆ ಉಚಿತ, ಶುಲ್ಕರಹಿತ, ಪುಕ್ಕಟೆ, ಬಿಟ್ಟಿ. ತುರ್ತು, ಬೇಗನೆ, ಜರೂರು, ಅತ್ಯವಶ್ಯ, ಅವಸರ, ಅವಶ್ಯಕ. ಸ್ಮರಣೆ, ನೆನಪು, ಜ್ಞಾಪಕ, ಬಾಯಿಪಾಠ. ಯುದ್ಧ, ಸಮರ, ರಣರಂಗ, ಸಂಗ್ರಾಮ, ಕಾಳಗ, ಸೆಣಸಾಟ. ಆಕಾಶ, ಗಗನ, ಮುಗಿಲು, ಬಾನು, ಅಂಬರ. ಸೂರ್ಯ, ಭಾನು, ರವಿ, ನೇಸರ, ದಿನಕರ. ಪುಸ್ತಕ, ಸಂಪುಟ, ಹೊತ್ತಿಗೆ, ಗ್ರಂಥ. ಚಂದ್ರ, ತಿಂಗಳು, ಶಶಿ. ಕಾಡು, ಅರಣ್ಯ, ವನ, ಬನ, ಅಡವಿ. ಸುದ್ದಿ, ಸಮಾಚಾರ, ಸಂಗತಿ, ಸಂದೇಶ, ವಾರ್ತೆ. ಜ್ಞಾನ, ಅರಿವು, ತಿಳುವಳಿಕೆ, ಪಾಂಡಿತ್ಯ, ಬುದ್ಧಿ, ವಿದ್ಯೆ. ಸಂರಕ್ಷಣೆ, ರಕ್ಷಣೆ, ಉಳಿಸು, ಉದ್ಧರಿಸು, ಸಂಭಾಳಿಸು, ಕಾಪಾಡು. ತೀರ್ಪು, ಉತ್ತರ, ತೀರ್ಮಾನ, ನಿರ್ಣಯ. ಶುಲ್ಕ, ಫೀಸು, ರುಸುಮು, ಸಂಬಳ, ವೇತನ, ಪ್ರತಿಫಲ. ನಕ್ಷತ್ರ, ತಾರೆ, ಚುಕ್ಕಿ. ಭೂಮಿ, ಇಳೆ, ಮಣ್ಣು, ಧರೆ, ಭೂರಮೆ.